ನಮಸ್ಕಾರ ಸ್ನೇಹಿತರೆ, ಬೃಹತ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನೀವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಸಿದ್ಧರೆ, ವಿಶೇಷವಾಗಿ ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ 60 ವರ್ಷ ಮೇಲ್ಪಟ್ಟವರಿದ್ದರೆ, ಏಕೆಂದರೆ ಇಂದು ನಾವು ಮಾತನಾಡಲಿರುವುದು ಒಂದು ಅದ್ಭುತ ಸುದ್ದಿಯ ಬಗ್ಗೆ. ಪ್ರತಿ ತಿಂಗಳು ಸರ್ಕಾರದಿಂದ ಸಾವಿರಾರು ರೂಪಾಯಿಗಳ ಪಿಂಚಣಿ ಸಿಗುವಂತಹ ಯೋಜನೆಗಳು ನಿಮ್ಮ ಕೈದಿ ಬರುತ್ತವೆ. ಅದು ಹೇಗೆ ಸಾಧ್ಯ? ಆದರೆ ಕಾಯಿರಿ, ಈ ಸುದ್ದಿ ನಿಮ್ಮ ಜೀವನವನ್ನು ಸಂಪೂರ್ಣ ಬದಲಾಯಿಸಬಹುದು. ಆದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ, ಏಕೆಂದರೆ ನಾವು ಇಂತಹ ಮುಖ್ಯ ಸರ್ಕಾರಿ ಯೋಜನೆಗಳ ಬಗ್ಗೆ ಮೊದಲು ನಿಮಗೆ ತಿಳಿಸುತ್ತೇವೆ. ಮತ್ತು ಈ ವಿಡಿಯೋ ಅಂತ್ಯದವರೆಗೂ ನೋಡಿ, ಏಕೆಂದರೆ ನಾನು ನಿಮಗೆ ಹೇಳಲಿರುವ ರಹಸ್ಯಗಳು ನಿಮ್ಮ ಕುಟುಂಬಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಉಳಿಸಬಹುದು. ನೀವು ಯೋಚಿಸಿ ನೋಡಿ, ನಿಮ್ಮ ವಯಸ್ಸಾದ ತಂದೆ ತಾಯಿ ಅಥವಾ ನೀವೇ ಪ್ರತಿ ತಿಂಗಳು ಬ್ಯಾಂಕ್ ಖಾತೆಗೆ ಹಣ ಬರುವಂತೆ ಮಾಡುವುದು ಹೇಗೆ? ಅದು ಕೇವಲ ಕನಸಲ್ಲ, ನಿಜವಾಗಿ ಸಾಧ್ಯವೇ? ಮತ್ತು ಈಗಲೇ ನಿಮಗೆ ತಿಳಿಯಲಿರುವುದು ಅದರ ಬಗ್ಗೆ. ಆದರೆ ಮೊದಲು ನಿಮಗೊಂದು ಪ್ರಶ್ನೆ: ನೀವು 60 ವರ್ಷ ಮೇಲ್ಪಟ್ಟವರೇ? ನಿಮ್ಮ ಕುಟುಂಬದ ಆದಾಯ ಕಡಿಮೆಯೇ? ಅಥವಾ ನೀವು ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ? ಏಕೆಂದರೆ ಇದು ನಿಮ್ಮದೇ ಯೋಜನೆಯಾಗಬಹುದು. ಮತ್ತು ಇನ್ನೊಂದು ಪ್ರಶ್ನೆ: ಪ್ರತಿ ತಿಂಗಳು 3,000 ರೂಪಾಯಿಗಳು ಸಿಗುವಂತಹ ಯೋಜನೆಯ ಬಗ್ಗೆ ನಿಮಗೆ ತಿಳಿದಿದೆಯೇ? ಅದು ಹೇಗೆ ಸಿಗುತ್ತದೆ? ಯಾರಿಗೆ ಸಿಗುತ್ತದೆ? ಅದನ್ನು ಹೇಗೆ ಪಡೆಯುವುದು? ಈ ವಿಡಿಯೋದಲ್ಲಿ ನಾನು ಎಲ್ಲವನ್ನೂ ಹಂತ ಹಂತವಾಗಿ ಹೇಳುತ್ತೇನೆ. ಆದರೆ ಮೊದಲು ನಾವು ನೋಡೋಣ, ಈಗಿನ ಜೀವನದಲ್ಲಿ ಏನು ಸಮಸ್ಯೆಗಳಿವೆ. ಇಂದು ಜೀವನ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಬೆಲೆಗಳು ಏರುತ್ತಿವೆ, ಔಷಧಿ ವೆಚ್ಚಗಳು ಆಕಾಶಕ್ಕೆ ತಲುಪುತ್ತಿವೆ ಮತ್ತು ಜನರು ಹೆಚ್ಚು ಕಾಲ ಬದುಕುತ್ತಿದ್ದಾರೆ. ಆದರೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಇಲ್ಲದೆ ಹಲವರು ಕಷ್ಟಪಡುತ್ತಿದ್ದಾರೆ. ನೀವು ಯೋಚಿಸಿ ನೋಡಿ, ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗೆ ಪ್ರತಿ ತಿಂಗಳು ಸ್ಥಿರ ಹಣ ಬೇಕಲ್ಲವೇ? ಅದು ಹೇಗೆ ಸಾಧ್ಯ? ಅಲ್ಲಿಗೆ ಬರುತ್ತದೆ ಸರ್ಕಾರದ ಪಿಂಚಣಿ ಯೋಜನೆಗಳು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನು ಜಾರಿಗೆ ತಂದಿವೆ. ಇವುಗಳ ಮೂಲಕ ಹಿರಿಯ ನಾಗರಿಕರು, ಆದಾಯವಿಲ್ಲದವರು ಮತ್ತು ದುರ್ಬಲ ವರ್ಗದವರು ಪ್ರತಿ ತಿಂಗಳು ನಿಗದಿತ ಹಣ ಪಡೆಯಬಹುದು. ಪಿಂಚಣಿ ಮೊತ್ತ 1,000 ದಿಂದ 5,000 ಅಥವಾ ಹೆಚ್ಚು ಇರಬಹುದು, ಯೋಜನೆ ಮತ್ತು ಅರ್ಹತೆಯ ಮೇಲೆ ಅವಲಂಬಿತವಾಗಿ. ಆದರೆ ಕಾಯಿರಿ, ಇದು ಕೇವಲ ಆರಂಭ ಮಾತ್ರ. ನಾನು ನಿಮಗೆ ಹೇಳಲಿರುವ ಮೊದಲ ಯೋಜನೆ ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು. ಪಿಂಚಣಿ ಯೋಜನೆ ಎಂದರೇನು ಅಂತ ಮೊದಲು ತಿಳಿಯೋಣ. ಪಿಂಚಣಿ ಯೋಜನೆ ಎಂದರೆ ಸರ್ಕಾರದಿಂದ ಬರುವ ನಿಯಮಿತ ಮಾಸಿಕ ಹಣದ ಸಹಾಯ. ಇದು ಮುಖ್ಯವಾಗಿ 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರು, ನಿವೃತ್ತಿಯ ನಂತರ ಆದಾಯವಿಲ್ಲದವರು, ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು ಮತ್ತು ಬಡ ಕುಟುಂಬಗಳಿಗೆ ನೀಡಲಾಗುತ್ತದೆ. ಇದರ ಉದ್ದೇಶ ದೈನಂದಿನ ವೆಚ್ಚಗಳು, ಔಷಧಿ ಮತ್ತು ಗೌರವಯುತ ಜೀವನಕ್ಕೆ ಸಹಾಯ ಮಾಡುವುದು. ನೀವು ಯೋಚಿಸಿ ನೋಡಿ, ನಿಮ್ಮ ತಾತ ಅಥವಾ ಅಜ್ಜಿ ಪ್ರತಿ ತಿಂಗಳು ತಮ್ಮ ಖಾತೆಗೆ ಹಣ ಬರುವಂತೆ ಮಾಡಿದರೆ ಅದು ಎಷ್ಟು ಸಂತೋಷದ ಸಂಗತಿ. ಆದರೆ ಇದು ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋಣ. ಮೊದಲನೆಯದಾಗಿ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ. ಇದು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ. ನೀವು ಮನೆ ಕೆಲಸಗಾರ, ರಸ್ತೆ ವ್ಯಾಪಾರಿ ಅಥವಾ ಕಾರ್ಮಿಕರೇ? ಇದು ನಿಮಗಾಗಿ. 60 ವರ್ಷ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ಸಿಗುತ್ತದೆ. ಆದರೆ ಹೇಗೆ? ನೀವು 18 ರಿಂದ 40 ವರ್ಷದೊಳಗೆ ಸೇರಬೇಕು ಮತ್ತು ಸಣ್ಣ ಮೊತ್ತ ಕಟ್ಟಬೇಕು. ಉದಾಹರಣೆಗೆ, ನೀವು 20 ವರ್ಷದವರಿದ್ದರೆ ಪ್ರತಿ ತಿಂಗಳು ಕೇವಲ 55 ರೂಪಾಯಿ ಕಟ್ಟಿದರೆ ಸಾಕು, ಮತ್ತು ನಿಮ್ಮ ಮರಣದ ನಂತರ ನಿಮ್ಮ ಪತ್ನಿ ಅಥವಾ ಪತಿಗೆ ಅರ್ಧ ಪಿಂಚಣಿ ಸಿಗುತ್ತದೆ. ನೀವು ಯೋಚಿಸಿ ನೋಡಿ, ಇದು ನಿಮ್ಮ ಭವಿಷ್ಯವನ್ನು ಹೇಗೆ ಸುರಕ್ಷಿತಗೊಳಿಸುತ್ತದೆ. ಆದರೆ ಕಾಯಿರಿ, ಇನ್ನೊಂದು ಯೋಜನೆಯಿದೆ: ಹಿರಿಯ ನಾಗರಿಕರ ಪಿಂಚಣಿ ಯೋಜನೆಗಳು. ಹಲವು ರಾಜ್ಯಗಳಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಮಾಸಿಕ ಪಿಂಚಣಿ ನೀಡಲಾಗುತ್ತದೆ. ಮೊತ್ತ ಸಾಮಾನ್ಯವಾಗಿ 1,000 ದಿಂದ 2,500 ಅಥವಾ ಹೆಚ್ಚು. ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಅಡಿ 60 ರಿಂದ 64 ವರ್ಷದವರಿಗೆ 600 ರೂಪಾಯಿ, 65 ಮೇಲ್ಪಟ್ಟವರಿಗೆ 1,200 ರೂಪಾಯಿ ಮತ್ತು 80 ಮೇಲ್ಪಟ್ಟವರಿಗೆ 1,200 ರೂಪಾಯಿ. ಆದರೆ ಸುದ್ದಿ ಏನೆಂದರೆ, 2026ರಲ್ಲಿ ಇದು 1,500ಕ್ಕೆ ಹೆಚ್ಚಾಗಬಹುದು ಎಂಬ ಮಾತುಗಳಿವೆ. ನೀವಿದನ್ನು ಕೇಳಿದ್ದೀರಾ? ಅದು ನಿಜವಾಗುತ್ತದೆಯೇ? ಮತ್ತು ಕೆಲವು ಯೋಜನೆಗಳಲ್ಲಿ 60 ರಿಂದ 69 ವರ್ಷದವರೆಗೆ ವಾರ್ಷಿಕ 18,000, ಅಂದರೆ ತಿಂಗಳಿಗೆ ಸುಮಾರು 1,500. 70 ಮೇಲ್ಪಟ್ಟವರಿಗೆ 24,000, ಅಂದರೆ ತಿಂಗಳಿಗೆ 2,000. ಆದರೆ ಇದು ಕ್ಲಿಕ್ಬೇಟ್ ಶೈಲಿಯಲ್ಲಿ ಹೇಳಲಾಗುತ್ತದೆ, ನಿಜವಾಗಿ ತಿಂಗಳಿಗೆ 2,000ದಂತೆ. ನೀವು ಯೋಚಿಸಿ ನೋಡಿ, ಇದು ನಿಮ್ಮ ಹಿರಿಯರಿಗೆ ಎಷ್ಟು ಸಹಾಯಕಾರಿ. ಮತ್ತು ಇನ್ನೊಂದು ಯೋಜನೆ ಪ್ರಧಾನ್ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ. ಇದು ಸಂದ ರೈತರಿಗೆ. 60 ವರ್ಷ ನಂತರ ಪ್ರತಿ ತಿಂಗಳು 3,000, ಆದರೆ ನಿಮ್ಮ ಭೂಮಿ 2 ಹೆಕ್ಟೇರ್ಗಿಂತ ಕಡಿಮೆ ಇರಬೇಕು ಮತ್ತು 18 ರಿಂದ 40 ವರ್ಷದೊಳಗೆ ಸೇರಬೇಕು. ನೀವು ರೈತರೇ? ಇದು ನಿಮಗೆ ಸರಿಹೊಂದುತ್ತದೆಯೇ? ಮತ್ತು ರಾಜ್ಯ ಮಟ್ಟದ ಯೋಜನೆಗಳು ವಿಭಿನ್ನವಾಗಿರುತ್ತವೆ. ಉದಾಹರಣೆಗೆ, ಹರಿಯಾಣದಲ್ಲಿ 3,000ಕ್ಕಿಂತ ಹೆಚ್ಚು, ಪಶ್ಚಿಮ ಬಂಗಾಳದಲ್ಲಿ 1,000 ಮತ್ತು ಕರ್ನಾಟಕದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ 65 ಮೇಲ್ಪಟ್ಟವರಿಗೆ ಪಿಂಚಣಿ. ನೀವು ಯೋಚಿಸಿ ನೋಡಿ, ನಿಮ್ಮ ರಾಜ್ಯದಲ್ಲಿ ಯಾವ ಯೋಜನೆ ಇದೆ ಅಂತ ತಿಳಿದುಕೊಳ್ಳಿ.
ಆದರೆ ಯಾರು ಅರ್ಹರು ಅಂತ ನೋಡೋಣ. ಸಾಮಾನ್ಯ ನಿಯಮಗಳು: ವಯಸ್ಸು 60 ಅಥವಾ ಮೇಲೆ, ಕುಟುಂಬದ ಆದಾಯ ನಿಗದಿತ ಮಟ್ಟಕ್ಕಿಂತ ಕಡಿಮೆ, ಭಾರತದ ನಾಗರಿಕ ಮತ್ತು ಸಂಬಂಧಿತ ರಾಜ್ಯದವರು, ಮತ್ತು ಇತರ ಪಿಂಚಣಿ ಪಡೆಯದವರು. ನೀವು ಈಗಲೇ ಚೆಕ್ ಮಾಡಿ ನಿಮ್ಮ ಅರ್ಹತೆ, ಏಕೆಂದರೆ ಇದು ನಿಮ್ಮ ಹಕ್ಕು. ಮತ್ತು ಬೇಕಾದ ದಾಖಲೆಗಳು: ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಯಸ್ಸಿನ ಪುರಾವೆ, ಜನ್ಮ ಪ್ರಮಾಣಪತ್ರ ಅಥವಾ ಆಧಾರ್, ಆದಾಯ ಪುರಾವೆ ಅಗತ್ಯವಿದ್ದರೆ, ವಿಳಾಸ ಪುರಾವೆ, ರೇಷನ್ ಕಾರ್ಡ್ ಇತ್ಯಾದಿ. ನೀವು ಇದನ್ನು ಸಿದ್ಧಪಡಿಸಿದರೆ ಸಾಕು. ಮತ್ತು ಅರ್ಜಿ ಹೇಗೆ ಹಾಕುವುದು? ಆನ್ಲೈನ್ ಹಂತಗಳು: ಸಂಬಂಧಿತ ಸರ್ಕಾರಿ ವೆಬ್ಸೈಟ್ಗೆ ಭೇಟಿ ನೀಡಿ, ಯೋಜನೆ ಆಯ್ಕೆ ಮಾಡಿ, ಅರ್ಜಿ ಸಲ್ಲಿಸಿ ಕ್ಲಿಕ್ ಮಾಡಿ, ವಿವರಗಳು ಭರ್ತಿ ಮಾಡಿ, ದಾಖಲೆಗಳು ಅಪ್ಲೋಡ್ ಮಾಡಿ, ಸಲ್ಲಿಸಿ ಮತ್ತು ಅರ್ಜಿ ಸಂಖ್ಯೆ ಉಳಿಸಿಕೊಳ್ಳಿ. ನಂತರ ಸ್ಥಿತಿಯನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಿ. ಉದಾಹರಣೆಗೆ, PMSYMDಗೆ labor.gov.in ವೆಬ್ಸೈಟ್, ನಿಮ್ಮ ರಾಜ್ಯದ ಸಾಮಾಜಿಕ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ. ಈಗ ನೀವು ಯೋಚಿಸಿ ನೋಡಿ, ಇದನ್ನು ಮಾಡಿದರೆ ನಿಮ್ಮ ಜೀವನ ಹೇಗಾಗುತ್ತದೆ? ಪ್ರತಿ ತಿಂಗಳು ಹಣ ಬರುತ್ತದೆ, ವೆಚ್ಚಗಳು ಸುಲಭವಾಗುತ್ತವೆ. ಆದರೆ ಕಾಯಿರಿ, ಇನ್ನೂ ಹೆಚ್ಚು ವಿವರಗಳಿವೆ. ನಾವು ಮಾತನಾಡೋಣ ಈ ಯೋಜನೆಗಳ ಲಾಭಗಳ ಬಗ್ಗೆ. ಪ್ರತಿ ತಿಂಗಳು ಸ್ಥಿರ ಆದಾಯ ಪಡೆಯುವುದು, ಹೆಚ್ಚಿನ ಆರ್ಥಿಕ ಭದ್ರತೆ, ಕುಟುಂಬ ಸಹಾಯ ಮತ್ತು ವೃದ್ಧಾಪ್ಯದಲ್ಲಿ ಬಡತನ ಕಡಿಮೆಯಾಗುವುದು. ನೀವು ಕಲ್ಪಿಸಿಕೊಳ್ಳಿ, ನಿಮ್ಮ ಹಿರಿಯರು ಸಂತೋಷದಿಂದ ಜೀವಿಸುವುದು, ಔಷಧಿ ಖರೀದಿಸುವುದು, ದೈನಂದಿನ ಅಗತ್ಯಗಳು ಪೂರೈಸುವುದು. ಇದು ಸಾಧ್ಯವೇ? ಹೌದು, ಆದರೆ ನೀವು ಅರ್ಜಿ ಮಾಡಬೇಕು. ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ 65 ಮೇಲ್ಪಟ್ಟವರು ಅರ್ಹರು. ಮತ್ತು ಇತರ ಯೋಜನೆಗಳಲ್ಲಿ ಅಂಗವಿಕಲರಿಗೆ 800ರಿಂದ 1600 ರೂಪಾಯಿ, ವಿಧವೆಯರಿಗೆ ಪಿಂಚಣಿ. ನೀವು ಯೋಚಿಸಿ ನೋಡಿ, ಇದು ನಿಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಹೇಳಿ ಅವರ ಜೀವನ ಬದಲಾಯಿಸಿ. ಮತ್ತು 2026ರಲ್ಲಿ ಹೊಸ ಅಪ್ಡೇಟ್ಗಳು ಬರಬಹುದು. ಉದಾಹರಣೆಗೆ, ಪಿಂಚಣಿ ಮೊತ್ತ ಹೆಚ್ಚಾಗುವ ಸಾಧ್ಯತೆ. ನೀವು ಇದನ್ನು ಕೇಳಿದ್ದೀರಾ? ಅದು ನಿಜವಾಗುತ್ತದೆಯೇ? ನಮ್ಮ ಚಾನೆಲ್ನಲ್ಲಿ ನಾವು ಅಪ್ಡೇಟ್ ಮಾಡುತ್ತೇವೆ, ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಸುದ್ದಿಯಲ್ಲ, ನಿಮ್ಮ ಜೀವನದ ಬದಲಾವಣೆ. ಮತ್ತು ಈಗ ನಾವು ಮಾತನಾಡೋಣ ಹೆಚ್ಚು ವಿವರವಾಗಿ ಪ್ರಧಾನ್ ಮಂತ್ರಿ ಶ್ರಮಯೋಗಿ ಯೋಜನೆಯ ಬಗ್ಗೆ. ಇದು ಅಸಂಘಟಿತ ಕಾರ್ಮಿಕರಿಗೆ. ನೀವು ಕಾರ್ಮಿಕರೇ, ನಿಮ್ಮ ವಯಸ್ಸು 18ರಿಂದ 40, ಮಾಸಿಕ ಆದಾಯ 15,000ಕ್ಕಿಂತ ಕಡಿಮೆ, ಮತ್ತು EPFO ಅಥವಾ ಇತರ ಯೋಜನೆಗಳಲ್ಲಿ ಸದಸ್ಯರಲ್ಲದವರು. ನೀವು ಸೇರಿದರೆ 60 ನಂತರ 3,000 ಪಡೆಯುತ್ತೀರಿ, ಮತ್ತು ನಿಮ್ಮ ಸಾವಿನ ನಂತರ ಪತ್ನಿಗೆ 1,500. ನೀವು ದಂಪತಿಗಳು ಇಬ್ಬರೂ ಸೇರಿದರೆ 6,000 ಸಿಗುತ್ತದೆ. ಇದು ಅದ್ಭುತವಲ್ಲವೇ? ಮತ್ತು ಹೇಗೆ ಸೇರಬೇಕು? ಮಾನ್ಧನ್ ಪೋರ್ಟಲ್ನಲ್ಲಿ ಆನ್ಲೈನ್ ಅಥವಾ CSC ಸೆಂಟರ್ನಲ್ಲಿ. ನೀವು ಇದನ್ನು ಮಾಡಿದರೆ ನಿಮ್ಮ ಭವಿಷ್ಯ ಸುರಕ್ಷಿತ. ಮತ್ತು ಹಿರಿಯ ನಾಗರಿಕರ ಯೋಜನೆಯಲ್ಲಿ ಕರ್ನಾಟಕದಲ್ಲಿ BPL ಕುಟುಂಬದವರು 60 ಮೇಲ್ಪಟ್ಟವರು ಅರ್ಹರು. ಮೊತ್ತ 600ರಿಂದ 1,200. ಆದರೆ 2026ರಲ್ಲಿ 1,500ಕ್ಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಇದನ್ನು ಪರಿಶೀಲಿಸಿ. ಮತ್ತು ರೈತರ ಯೋಜನೆಯಲ್ಲಿ ಸಣ್ಣ ರೈತರು, ಭೂಮಿ ಕಡಿಮೆ ಇದ್ದರೆ ಸೇರಿ 3,000 ಪಡೆಯಿರಿ. ಮತ್ತು ರಾಜ್ಯ ಯೋಜನೆಗಳಲ್ಲಿ ಕರ್ನಾಟಕದಲ್ಲಿ ಸಾಮಾಜಿಕ ಭದ್ರತೆ ಪಿಂಚಣಿಯಡಿ ಹಲವು ವರ್ಗಗಳು. ನೀವು ಯೋಚಿಸಿ ನೋಡಿ, ಇದು ನಿಮ್ಮ ಹಕ್ಕುಗಳು. ಅರ್ಜಿ ಮಾಡಿ ಪಡೆಯಿರಿ. ಮತ್ತು ದಾಖಲೆಗಳು ಸರಳವಾಗಿವೆ. ಆಧಾರ್, ಬ್ಯಾಂಕ್ ಪಾಸ್ಬುಕ್, ವಯಸ್ಸಿನ ಪುರಾವೆ ನೀವು ಸಿದ್ಧಪಡಿಸಿ. ಮತ್ತು ಅರ್ಜಿ ಪ್ರಕ್ರಿಯೆ ಆನ್ಲೈನ್. ವೆಬ್ಸೈಟ್ಗೆ ಹೋಗಿ, ಫಾರ್ಮ್ ಭರ್ತಿ ಮಾಡಿ, ಅಪ್ಲೋಡ್ ಮಾಡಿ, ಟ್ರ್ಯಾಕ್ ಮಾಡಿ. ಇದು ಸುಲಭ, ನೀವು ಮಾಡಬಹುದು. ಮತ್ತು ಈ ಯೋಜನೆಗಳು ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ವಾತಂತ್ರ್ಯ ನೀಡುತ್ತವೆ. ಹಿರಿಯರು ಸಂತೋಷದಿಂದ ಇರಬಹುದು, ಕುಟುಂಬದ ಭಾರ ಕಡಿಮೆಯಾಗುತ್ತದೆ. ನೀವು ಈಗಲೇ ಕ್ರಮ ಕೈಗೊಳ್ಳಿ. ಮತ್ತು ನಮ್ಮ ಚಾನೆಲ್ನಲ್ಲಿ ಹೆಚ್ಚು ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.